ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು BA ಫಸ್ಟ್ ಸೆಮಿಸ್ಟರ್ ಬೇಸಿಕ್ ಇಂಗ್ಲೀಷ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಿರ್ಬೋದು, ಬಾಗಲಕೋಟೆ ಯೂನಿವರ್ಸಿಟಿ ಆಗಿರ್ಬೋದು, ಗುಲ್ಬರ್ಗ ಯೂನಿವರ್ಸಿಟಿ ಆಗಿರ್ಬೋದು, ಈಗ ಪ್ರೆಸೆಂಟ್ ಡಿಸೆಂಬರ್ ಮತ್ತು ಜನವರಿದಲ್ಲಿ ಏನು ಎಕ್ಸಾಮ್ ನಡೀತಾ ಇದೆಯಲ್ಲ, ಸೊ ಅದಕ್ಕೆ ಬರುವಂಥ ಫಿಕ್ಸ್ಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಸೊ ಆ ಕ್ವಶನ್ಸ್ ನೋಡೋಣ. ಇಲ್ಲಿ ನಿಮಗೇನಿರ್ತದೆ, ಈ ಬೇಸಿಕ್ ಇಂಗ್ಲೀಷ್ ಒಂದು ಟೋಟಲ್ 80 ಮಾರ್ಕಸಿನ ಒಂದು ಕ್ವಶನ್ ಪೇಪರ್ ಇರ್ತೈತಿ. ನಿಮ್ಗೆ 3 hours ಟೈಮ್ ಇರ್ತೈತಿ. ನೆಕ್ಸ್ಟ್ ನಿಮ್ಗೆ 20 ಮಾರ್ಕಸ್ ಏನಿರ್ತೈತಿ, ನಿಮ್ಮದು ಇಂಟರ್ನಲ್ ಮಾರ್ಕಸ್ ಇರ್ತೈತಿ. ಈಗ ಒಂದು ಮಾಡೆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಪೇಪರ್ ನೋಡೋಣ. ಈಗ ಪ್ರೋಸ್ ಒಳಗೆ ನೋಡೋಣ. ಫಸ್ಟ್ ಒನ್, ಹೂ ಟೇಕ್ಸ್ ಕೇರ್ ಆಫ್ ದಿ ಪೋಸ್ಟ್ ಮಾಸ್ಟರ್ when he falls ill? Second question, where was the postmaster transferred from? Third question, what is the meaning of amsa? Fourth question, what is the man upstairs in the story? Fifth question, what is broken English according to the GB Shah? Next, poetry questions. So ಇಲ್ಲಿ 5 questions ಏನೈತಿ, ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. 6th question, who is Ava in the poem? 7th question, to whom is the poem if addressed? 8th question, what does the phrase still I rise signify? 9th question, who is the poet speaking to in Once Upon a Time? Next 10 marks questions. Next 10th one, what does the poet mean by laugh with your eyes? Next ಸೆಕ್ಷನ್ಸ್ 2, ಇಲ್ಲಿ ಏನೈತಿ 10 ಮಾರ್ಕಸಿನ ನೋಡ್ತೀವಿ. ಇಲ್ಲಿ ಆನ್ಸರ್ ಒನ್ ಆಫ್ ದಿ ಫಾಲೋಯಿಂಗ್, ಇಲ್ಲಿ 10 ಮಾರ್ಕಸಿನ ಕ್ವಶನ್ ಐತಿ. ಸೊ ಇಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ ಯಾವ್ಯಾವ ಅಂತೇಳಿ. ಫಸ್ಟ್ ಒನ್, ರೈಟ್ ಆ್ಯನ್ ಎಸ್ಸೆ ಆನ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಪೋಸ್ಟ್ ಮಾಸ್ಟರ್ ಆ್ಯಂಡ್ ರತನ್ ಇನ್ ದಿ ರವೀಂದ್ರನಾಥ್ ಟಾಗೋರ್ ಪೋಸ್ಟ್ ಮಾಸ್ಟರ್. ಆರ್ ಸೆಕೆಂಡ್ ಒನ್, ಡಿಸ್ಕಸ್ ದಿ ಮೇಜರ್ ಥೀಮ್ಸ್ ಇನ್ ದೇವನೂರು ಮಹಾದೇವ್ಸ್ ಹಂಸಾ. ಆರ್ ಥರ್ಡ್ ಕ್ವಶನ್, explain the humor and conflict in PG Woodhouse, The Man Upstairs. Or fourth question, what are GB Shah's views on spoken and broken English? ಸೊ ಇಲ್ಲಿ ಸೆಕ್ಷನ್ 2 ಏನೈತಿ 10 ಮಾರ್ಕಸಿನ ಇಂಪಾರ್ಟೆಂಟ್ ಇವು ಕ್ವಶನ್ಗಳದಾವೆ. ಸೊ ಇವು 4 ನೀವು ಪರ್ಫೆಕ್ಟ್ ಆಗಿದ್ರೆ ಏನೈತಿ 100% ಎಕ್ಸಾಮ್ನಲ್ಲಿ ಇವೇ ಕ್ವಶನ್ಸ್ ಬರ್ತಾವೆ. ನೆಕ್ಸ್ಟ್ ಸೆಕ್ಷನ್ 3, ಇಲ್ಲಿ ನಾವು ಯಾವ್ದು ನೋಡ್ತೀವಿ, ಪೋಯಟ್ರಿದು ಬರ್ತಾವೆ ಕ್ವಶನ್ಸ್. ಸೊ ಯಾವ್ಯಾವತ್ತಂದ್ರೆ 10 ಮಾರ್ಕಸ್ ಕ್ವಶನ್ಸ್ ನೋಡ್ತೀವಿ. ಇಲ್ಲಿ ಕ್ವಶನ್ಸ್ ಏನು ಬರ್ತದೆ, ಆನ್ಸರ್ ಫಾರ್ ದಿ ಎನಿ ಒನ್ ದಿ ಫಾಲೋಯಿಂಗ್ ತಿಳಿಗೇಷನ್ ಕೊಡ್ತಾರೆ. ಫಸ್ಟ್ ಕ್ವಶನ್, ಡಿಸ್ಕಸ್ ದಿ ಮದರ್ಸ್ ಸ್ಟ್ರೆಂಗ್ತ್ ಆ್ಯಂಡ್ ಸ್ಯಾಕ್ರಿಫೈಸ್ ಇನ್ ಲಂಕೇಶ್ ಪೋಯಮ್ಸ್ ಅವ್ವ. ಆರ್ ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೇನ್ ದಿ ಕ್ವಾಲಿಟೀಸ್ ಆಫ್ ಆ್ಯನ್ ಐಡಿಯಲ್ ಪರ್ಸನ್ ಆಸ್ ಡಿಸ್ಕ್ರೈಬ್ಡ್ ಇನ್ ರುದಯಾರ್ಡ್ ಕಿಪ್ಲಿಂಗ್ಸ್. ಆರ್ ಥರ್ಡ್ ಕ್ವಶನ್, how does Maya Angelou express resistance and confidence in Still I Rise? Or fourth question, explain the contrast between childhood sincerity and adult hypercity in Gabriel O'Carr's Once Upon a Time. ಸೊ ಇಲ್ಲೇನೈತಿ, ಈ ಪೋಯಟ್ರಿಗೆ ಫಿಕ್ಸ್ಡ್ ಕ್ವಶನ್ ಬರುವಂಥ ಏನೈತಿ, ಇಲ್ಲಿ 4 ಕ್ವಶನ್ಸ್ ಕೊಟ್ಟಿನಿ ನಾನು. ಸೊ ಇವನ್ನ 100% ನೀವು ಪ್ರಾಕ್ಟೀಸ್ ಮಾಡಿ, ಇದೇ ಕ್ವಶನ್ಸ್ ನಿಮ್ಮ ಎಕ್ಸಾಮ್ನಲ್ಲಿ ಬರ್ತೈತಿ. ನೆಕ್ಸ್ಟ್ ಸೆಕ್ಷನ್ 4, ಇಲ್ಲೇನೈತಿ ಪ್ರೋಸ ಮತ್ತು ಪೋಯಟ್ರಿದು ಏನೈತಿ, ಇಲ್ಲಿ ಬರ್ತೈತಿ. ಇಲ್ಲಿ ಏನೈತಿ ಕ್ವಶನ್ ಏನೈತಿ, ಇಲ್ಲಿ ಪ್ಯಾಟರ್ನ್, ರೈಟ್ 2 ಶಾರ್ಟ್ ನೋಟ್ಸ್ ಔಟ್ ಆಫ್ 4. ಇಲ್ಲಿ 4 ಏನೈತಿ ಕ್ವಶನ್ಸ್ ಐತಿ, ಅದರೊಳಗೆ ನಾವು ಏನು ಬರೀಬೇಕು, 2 ಶಾರ್ಟ್ ಮಾರ್ಕಸ್ 2 ಶಾರ್ಟ್ ಆನ್ಸರ್ ಬರೀಬೇಕು. ಇದೇನೈತಿ 5 ಮಾರ್ಕಸಿಗೆ ಕೇಳುವಂಥ ಪ್ರಶ್ನೆ ಐತಿ. ಪ್ರೋಸ್ ಗದ್ಯ ಭಾಗದಲ್ಲಿ ನೋಡೋದು ಏನೈತಿ ನೋಡ್ತೀವಿ ನಾವು ಇಂಪಾರ್ಟೆಂಟ್ ಅಂದ್ರೆ, ಫಸ್ಟ್ ಒನ್, ಕ್ಯಾರೆಕ್ಟರ್ ಸ್ಕೆಚ್ ಆಫ್ ರತನ್ ಅವ್ರದ್ದು ಏನೈತಿ ಕ್ಯಾರೆಕ್ಟರ್ ಸ್ಕೆಚ್ ಬಗ್ಗೆ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಂದಾರೆ. ಸೆಕೆಂಡ್ ಒನ್ ಏನೈತಿ, ಥೀಮ್ ಆಫ್ ಸೋಷಿಯಲ್ ಇನ್ಇಕ್ವಾಲಿಟಿ ಇನ್ ಹಂಸಾ. ಇವೇನೈತಿ ಪ್ರೋಸ್ನಾಗ ಏನೈತಿ 2 ಇಂಪಾರ್ಟೆಂಟ್ ಐತಿ, 5 ಮಾರ್ಕಸಿಗೆ ಫಿಕ್ಸ್ಡ್ ಕ್ವಶನ್ಸ್. ನೆಕ್ಸ್ಟ್ ಪೋಯಟ್ರಿ, ಥರ್ಡ್ ಕ್ವಶನ್ ಏನೈತಿ, ಥೀಮ್ ಆಫ್ ರೇಷಿಯಲ್ ಪ್ರೈಡ್ ಇನ್ ಸ್ಟಿಲ್ ಐ ರೈಸ್. ಫೋರ್ತ್ ಕ್ವಶನ್, ಫಾದರ್ ಸನ್ ರಿಲೇಷನ್ಶಿಪ್ ಇನ್ ಒನ್ಸ್ ಅಪಾನ್ ಎ ಟೈಮ್. ಸೊ ಇಲ್ಲಿ ಏನೈತಿ ಫಾದರ್ ಮತ್ತು ಸನ್ಸ್ ರಿಲೇಷನ್ಶಿಪ್ ಏನು ರಿಲೇಷನ್ಶಿಪ್ ಐತಲ್ಲ ಒನ್ಸ್ ಅಪಾನ್ ಎ ಟೈಮ್ನಾಗ,
ಅದು ಪೊಯೆಟ್ರಿ ಬಗ್ಗೆ ಇಲ್ಲಿ ಬರೆದು ಕೇಳಿದ್ದಾರೆ. ನೆಕ್ಸ್ಟ್ ಸೆಕ್ಷನ್ 5 ಇದೇನೈತಿ ಗ್ರಾಮರ್ ಸೆಕ್ಷನ್ ಐತಿ. ಇಲ್ಲಿ ಏನದ 20 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ತಾರೆ. ಆನ್ಸರ್ ಆಲ್ ಕ್ವಶನ್ಸ್. ಸೊ ಇಲ್ಲೇನೈತಿ 4×5 20 ಅಂದರೆ ಇಲ್ಲೇನೈತಿ 4 ಗ್ರಾಮರ್ ಪಾರ್ಟ್ ಬರ್ತೈತಿ. ಇದು ಒಂದು ಪಾರ್ಟಿಗೆ ಏನೈತಿ ಒಂದು ಆನ್ಸರ್ಗೆ ಏನೈತಿ 5 ಮಾರ್ಕ್ಸ್ ಐತಿ. ಫಸ್ಟ್ ಒಂದು ನಾವು ಇಲ್ಲೇನು ನೋಡ್ತೇವೆ, ವರ್ಡ್ ಕ್ಲಾಸ್, ಐಡೆಂಟಿಫೈ ನೌನ್ಸ್, ಅಡ್ಜೆಕ್ಟಿವ್ಸ್, ವರ್ಬ್ಸ್ ಆ್ಯಂಡ್ ಅಡ್ವರ್ಬ್ಸ್ ಇನ್ ದಿ ಫಾಲೋವಿಂಗ್ ಸೆಂಟೆನ್ಸಸ್. ಸೊ ಇಲ್ಲೇನೈತಿ ವರ್ಬ್ ಆಗಿರ್ಬೋದು, ನೌನ್ಸ್ ಆಗಿರ್ಬೋದು, ಅಡ್ಜೆಕ್ಟಿವ್ ಆಗಿರ್ಬೋದು, ಎಡ್ವರ್ಬ್ ಆಗಿರ್ಬೋದು, ಇಲ್ಲಿ ಏನೈತಿ ಒಂದು ಫಾಲೋವಿಂಗ್ ಸೆಂಟೆನ್ಸ್ ಕೊಡ್ತಾರೆ, ಅಲ್ಲಿ ನೀವು ಬುಡಕಿ ಬರಿಬೇಕು. ಸೆಕೆಂಡ್ ಕ್ವಶನ್ ಏನೈತಿ ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಯೂಸಿಂಗ್ ಕರೆಕ್ಟ್ ಆರ್ಟಿಕಲ್ಸ್ ಆರ್ ಪ್ರಿಪೋಸಿಷನ್ಸ್. ಇಲ್ಲೇನೈತಿ ಫಿಲ್ಲಿಂದ ಒಂದು ಬ್ಲ್ಯಾಂಕ್ಸ್ ಕೊಡ್ತಾರೆ, ಪ್ರಿಪೋಸಿಷನ್ ಮತ್ತು ಆರ್ಟಿಕಲ್ಸ್ ಕೊಡ್ತಾರೆ. ಸೊ ಪ್ರಿಪೋಸಿಷನ್ಗೆ ಹೋಲಿಕೆ ಆಗ್ತದೆ ಸೆಂಟೆನ್ಸ್ಗೆ, ಅಥವಾ ಆರ್ಟಿಕಲ್ ಹೋಲಿಕೆ ಆಗ್ತದೆ ತಿಳಿಸಿ ನಾವು ಏನೈತಿ ಗುರುತಿಸಿ ಬಿಟ್ಟ ಸ್ಥಳನ ಫಿಲ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಒನ್ ಏನೈತಿ ಇಲ್ಲಿ ವೊಕ್ಯಾಬ್ಯುಲರಿ ನೋಡ್ತೇವೆ. ಇಲ್ಲಿ ಏನು ಬರ್ತೈತಿ 3 ಸಿನಾನಿಮ್ಸ್ ಬರ್ತಾವೆ, 3 ಆ್ಯಂಟೋನಿಮನ್ಸ್ ಬರ್ತಾವೆ, 4 ಏನು ಬರ್ತದೆ ಅಫಿಕ್ಸ್, ಪ್ರಿಫಿಕ್ಸ್ ಆರ್ ಸಫಿಕ್ಸ್ ಇಲ್ಲಿ ಬರ್ತಾವೆ. ನೆಕ್ಸ್ಟ್ ನಾಲ್ಕನೇದು ಏನೈತಿ ಕನ್ಕಾರ್ಡ್, ಅಂದರೆ ಕರೆಕ್ಟ್ ದಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇನ್ ದಿ ಗಿವನ್ ಸೆಂಟೆನ್ಸ್. ಅಂದರೆ ಇಲ್ಲಿ ಏನೈತಿ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ ಹಿಂದೆ ಮುಂದೆ. ಸೊ ಅದಕ್ಕೆ ಏನೈತಿ ನಾವು ಸರಿಯಾಗಿ ಒಂದು ರೂಪದಲ್ಲಿ ಬರೆದು ಕೊಡಬೇಕು. ನೆಕ್ಸ್ಟ್ ಸೆಕ್ಷನ್ ಏನು ನೋಡ್ತೇವೆ ನಾವು 6. ಇಲ್ಲಿ ಸೆಕ್ಷನ್ ಅಂದರೆ ಕನ್ವರ್ಸೇಷನ್ ಸ್ಕಿಲ್ಸ್ ನೋಡ್ತೇವೆ. ಇದು ಎಷ್ಟು ಮಾರ್ಕ್ಸಿಗೆ ಐತಿ ಅಂದರೆ 20 ಮಾರ್ಕ್ಸಿಗೆ ಐತಿ ನಾವು. ಸೊ ಇಲ್ಲಿ ಏನೈತಿ ಒಂದು ಕ್ವಶನ್ ಏನೈತಿ 5 ಮಾರ್ಕ್ಸಿಗೆ ಇರ್ತೈತಿ. ಸೊ ಇಲ್ಲಿ ಇಂಪಾರ್ಟೆಂಟ್ 100% ಶ್ಯೂರ್ ಈ ಎಕ್ಸಾಮ್ ಕೇಳುವಂಥ ಪ್ರಶ್ನೆಗಳನ್ನ ನಾನು ತೆಗ್ದೀನಿ. ಸೊ ಫಸ್ಟ್ ಒಂದು ಕ್ವಶನ್ಸ್ ನೋಡೋಣ. ರೈಟ್ ಎ ಫಾರ್ಮುಲಾ ಸೆಲ್ಫ್ ಇಂಟ್ರೊಡಕ್ಷನ್, ಇದರ ಕೇಳ್ಬೋದು. ಸೆಕೆಂಡ್ ಒನ್ ಏನೈತಿ ಇಂಟ್ರೊಡ್ಯೂಸ್ ದಿ ಚೀಫ್ ಗೆಸ್ಟ್ ಆಟ್ ಎ ಕಾಲೇಜ್ ಫಂಕ್ಷನ್, ಅಂದರೆ ಚೀಫ್ ಗೆಸ್ಟ್ ಬಗ್ಗೆ ಏನೈತಿ ಇಂಟ್ರೊಡಕ್ಷನ್ ಬಗ್ಗೆ ಒಂದು ಏನೈತಿ ಕಾಲೇಜ್ನಾಗ ಅದ್ರ ಬಗ್ಗೆ ಬರೆಯೋದು ಕೇಳ್ತಾರೆ. ಥರ್ಡ್ ಕ್ವಶನ್ ರೈಟ್ ಎ ಡೈಲಾಗ್ ಬಿಟ್ವೀನ್ ಎ ಸ್ಟೂಡೆಂಟ್ ಆ್ಯಂಡ್ ದಿ ಪ್ರಿನ್ಸಿಪಲ್ ರಿಕ್ವೆಸ್ಟಿಂಗ್ ಲೀವ್. ಪ್ರಿನ್ಸಿಪಲ್ ಮತ್ತು ಸ್ಟೂಡೆಂಟ್ ನಡುವೆ ಒಂದು ಏನೈತಿ ರಿಕ್ವೆಸ್ಟ್ ಮಾಡುವಂಥ ಒಂದು ಲೆಟರ್ ಏನೈತಿ ಲೀವ್ ಲೆಟರ್, ಅದನ್ನು ಬರೆಯೋದು ಕೇಳಿದ್ದಾರೆ. ಫೋರ್ತ್ ಕ್ವಶನ್ ಇಲ್ಲಿ ಫೋರ್ತ್ ಕ್ವಶನ್ ಏನೈತಿ ರೈಟ್ ಎ ಕನ್ವರ್ಸೇಷನ್ಸ್ ಬಿಟ್ವೀನ್ ಎ ಪ್ಯಾಸೆಂಜರ್ ಆ್ಯಂಡ್ ಎ ಬಸ್ ಕಂಡಕ್ಟರ್. ಇಲ್ಲಿ ಕನ್ವರ್ಸೇಷನ್ ಏನೈತಿ ಪ್ಯಾಸೆಂಜರ್ ನಡುವೆ ಮತ್ತು ಕಂಡಕ್ಟರ್ ನಡುವೆ ಆಗುವಂಥ ಒಂದು ಮಾತುಕತೆ ಏನೈತಿ ಅದರ ಬಗ್ಗೆ ಇಲ್ಲಿ ವಿಶ್ಲೇಷಣೆ ಮಾಡಿ ಬರೆದು ಕೇಳಿದ್ದಾರೆ. ಫಿಫ್ತ್ ಒನ್ ಡಿಸ್ಕ್ರೈಬ್ ಎ ವಿಲೇಜ್ ಪೇರ್ ಯು ವಿಸಿಟೆಡ್, ಅಂದರೆ ನೀವು ಯಾವ ಒಂದು ಹಳ್ಳಿ ವಿಸಿಟ್ ಮಾಡಿರಲ್ಲ ಅಲ್ಲಿರುವಂಥ ಒಂದು ಮುಖ್ಯ ಅಂಶಗಳು ಏನೈತಿ ಅದನ್ನು ಇಲ್ಲಿ ಬರೆಯೋದು ಕೇಳಿದ್ದಾರೆ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಏನೈತಿ ನ್ಯಾರೇಟ್ ಯುವರ್ ಎಕ್ಸ್ಪೀರಿಯನ್ಸ್ ಆಟ್ ಎ ಬುಕ್ ಎಕ್ಸಿಬಿಷನ್. ಸೊ ನಿಮ್ಮದು ಒಂದು ಏನೈತಿ ಎಕ್ಸ್ಪೀರಿಯನ್ಸ್ ಏನೈತಿ ಯಾವುದಾದ್ರೂ ಒಂದು ಬುಕ್ ಏನೋ ಒಂದು ಎಕ್ಸಿಬಿಷನ್ ಇರ್ತೈತಲ್ಲ, ಸೊ ಅಲ್ಲಿ ವಿಸಿಟ್ ಕೊಟ್ಟಿರ್ತಾರಲ್ಲ ಆ ವಿಸಿಟ್ ಕೊಟ್ಟಲ್ಲಿ ನಿಮ್ದು ಏನೈತಿ ಒಂದು ಎಕ್ಸ್ಪೀರಿಯನ್ಸ್ ಏನೈತಿ ಅದನ್ನು ಬರೆಯೋದು ಕೇಳಿದ್ದಾರೆ. ಸೆವೆಂತ್ ಕ್ವಶನ್ ಡಿಸ್ಕ್ರೈಬ್ ಯುವರ್ ಫೇವ್ರೇಟ್ ಮೂವಿ, ನಿಮಗೆ ಇಷ್ಟವಾಗುವಂಥ ಒಂದು ಮೂವಿದು ಏನೈತಿ ಅದರ ವರ್ಣನೆ ಮಾಡಿದ್ದು ಕೇಳಿದ್ದಾರೆ. ಏಳ್ತ್ ಒಂದು ಕ್ವಶನ್ ರೈಟ್ ಎ ಶಾರ್ಟ್ ನೋಟ್ ಆನ್ ದಿ TED ಟಾಕ್. ಸೊ ಇಲ್ಲೇನೈತಿ ರೋಲ್ ಆಫ್ ರೋಡ್ ಸೇಫ್ಟಿ ಇನ್ ಎ ಕ್ಯಾರೆಕ್ಟರ್ ಆ್ಯಂಡ್ ನೇಷನ್ ಬಿಲ್ಡಿಂಗ್. ಇದು ಯಾರು ಬರ್ದಾರೆ ಹರ್ಮನ್ ಸಿಂಗ್ ಸಿಧು. ಸೊ ಇಲ್ಲೇನು ನೋಡ್ತೀವಿ ನಾವು ಬೇಸಿಕ್ ಇಂಗ್ಲೀಷ್ BA ಫಸ್ಟ್ ಸೆಮಿಸ್ಟರ್ ಏನೈತಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ತೀವಿ. ಇವು ಏನಾದರೂ ನೀವು ಪ್ರಾಕ್ಟೀಸ್ ಮಾಡಿದಲ್ಲಿ 100% ಶ್ಯೂರ್ ಕೊಡ್ತೀನಿ ಇವು ಕ್ವಶನ್ಸ್ ನಿಮಗೆ ಎಕ್ಸಾಮ್ಗೆ ಬರ್ತಾವೆ. ಸೊ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.